ಹಾಲಿಡೇ ಕೊಟ್ಟಿದ್ದಾರಮ್ಮ. ಹೌದಾ ಚುಮ್ಮಿ, ಯಾಕೆ ರಜೆ ಕೊಟ್ಟಿದ್ದಾರೆ? ಅದು ನಮ್ಮ ಸ್ಕೂಲಲ್ಲಿ ನೀಟ್ ಎಕ್ಸಾಮ್ ಮಾಡ್ತಾರಂತೆ ಅಮ್ಮ ದೊಡ್ಡವರಿಗೆ, ಅದಕ್ಕೆ ನಮಗೆ ರಜೆ ಕೊಟ್ಟಿದ್ದಾರೆ. ಹೌದಾ? ಹ್ಞೂ ಅಮ್ಮ. ಅಮ್ಮ ನಾನು ಒಂದು ಕೇಳೋಣ ಅಂತ ಬಂದೆ ಅಮ್ಮ. ಏನ್ ಗೊತ್ತಾ, ನಾನು ಅನು ಎಲ್ಲ ಮಾತಾಡ್ಕೊಂಡ್ವಿ ಅಮ್ಮ. ಏನಂತ? ಅಮ್ಮ, ಫಾರಿನಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ತಾರಲ್ಲಮ್ಮ. ಕ್ಯಾಂಪಿಂಗಾ? ಹಂಗಂದ್ರೆ ಏನಮ್ಮ ಹಿಂಗೆ ಹೇಳ್ತೀಯ? ಫಾರಿನಲ್ಲಿ ಅವರಿಗೆಲ್ಲ ಹಾಲಿಡೇಸ್ ಇರುತ್ತಲ್ಲ, ಆಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸಿಟಿ ಬಿಟ್ಟು ದೂರ ಹೋಗಿ ಅಲ್ಲಿ ಕ್ಯಾಂಪಿಂಗ್ ಮಾಡ್ತಾರಮ್ಮ. ಟೆಂಟ್ ಹಾಕೊಂಡು 3 days 5 days 1 week ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದು ಅಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರಮ್ಮ. ಆ ಥರ ನಾವು ಮಾಡೋಣಮ್ಮ. ಏನ್ ಚುಮ್ಮಿ ಹೇಳ್ತಾ ಇದೀಯಾ? ಇದು ಚೆನ್ನಾಗಿದೆ. ಸರಿ ನೋಡೋಣ, ಯೋಚನೆ ಮಾಡಿ ಹೇಳ್ತೀನಿ. ಅಮ್ಮ, ಯೋಚನೆ ಮಾಡಕ್ ಟೈಮ್ ಇಲ್ಲ. ನಮಗೆ 3 ದಿನ ರಜೆ ಇದೆ, ಅಷ್ಟೊಳಗೆ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡ್ಬಿಟ್ಟು ಬರ್ಬೇಕು. ಹೌದು, ಹಿಂಗ್ ಸಡನ್ ಆಗಿ ಹೇಳಿದ್ರೆ ಏನ್ ಮಾಡೋದು ಹೇಳು? ಎಲ್ಲಿ ಹೋಗೋದು, ಎಲ್ಲಿ ಕ್ಯಾಂಪಿಂಗ್ ಮಾಡೋದಂತ ಬೇಡ್ವಾ? ಹಂಗೆಲ್ಲ ಹೋಗಿ ಕಾಡಲ್ಲೆಲ್ಲ ಇರಕ್ಕಾಗಲ್ಲ ಗೊತ್ತಾ? ಅಲ್ಲಿ ಫಾರೆಸ್ಟ್ ಆಫೀಸರ್ ಹತ್ರ ಎಲ್ಲ ಕೇಳ್ಬೇಕು. ಹೌದಮ್ಮ. ಸುಮ್ನೆ ಎಲ್ಲೋಗಿ ಅಲ್ಲಿ ಟೆಂಟ್ ಹಾಕೊಂಡು ಕುತ್ಕೊಳ್ಳೋದಲ್ಲ, ಫಾರೆಸ್ಟ್ ಆಫೀಸರ್ ಹತ್ರ ಕೇಳ್ಬೇಕು. ಅವ್ರ ಪರ್ಮಿಷನ್ ಕೊಟ್ರೆ ಮಾತ್ರ ಆ ತರ ಎಲ್ಲ ಹಾಕೊಂಡು ಕುತ್ಕೋಬೇಕು, ಇಲ್ಲಾಂದ್ರೆ ಹೊಡೆದೋಡಿಸ್ತಾನೆ ನಮ್ಮನ್ನ. ಅಯ್ಯ, ಯಾಕಮ್ಮ, ಏನಾಯ್ತು? ನಾವು ಕುತ್ಕೊಂಡ್ರೆ ಅವ್ರಿಗೆ ಏನಾಯ್ತು? ಇವನೊಬ್ಬ ಬಂದ್ಬಿಟ್ಟ, ಚೋಟು. ಚುಮ್ಮಿ ಇವನ ಹತ್ರನೂ ಹೇಳ್ದ? ಹ್ಞೂ ಅಮ್ಮ, ನಾನು ಅನು ಮತ್ತೆ ಚೋಟು 3 ಜನ ಮಾತಾಡ್ಕೊಂಡ್ ಬಂದ್ವಿ ಬರುವಾಗ ಸ್ಕೂಲಿಂದ. ಚೋಟು, ನಾವ್ ಎಲ್ಲಿ ಬೇಕೋ ಅಲ್ಲಿ ಕ್ಯಾಂಪಿಂಗ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಾಣಿಗಳು ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದು ಫಾರೆಸ್ಟ್ ಆಫೀಸರಿಗೆ ಗೊತ್ತಾಗತ್ತೆ, ಯಾವ ಪ್ಲೇಸ್ ಅಲ್ಲಿ ಜಾಸ್ತಿ ಬರುತ್ತೆ ಬರಲ್ಲ ಅನ್ನೋದು. ಅವ್ರು ಹೇಳ್ತಾರೆ ಇಂಥ ಪ್ಲೇಸ್ ಅಲ್ಲಿ ಬರಲ್ಲ ನೋಡಮ್ಮ, ಇಲ್ಲಿ ಹಾಕೊಳ್ಳಿ ನೀವು ಅಂತ ಹೇಳ್ತಾರೆ, ಗೊತ್ತಾಯ್ತಾ? ನಾವ್ ಎಲ್ಲಿ ಬೇಕೋ ಅಲ್ಲಿ ಹಾಕೊಂಡ್ವಿ ಅಂದ್ರೆ ಒಂದ್ ವೇಳೆ ನಮ್ಗೆ ಏನಾದ್ರು ಪ್ರಾಣಿಗಳಿಂದ ಅಪಾಯ ಬಂತು ಅಂದಾಗ ಅವ್ರಿಗೆ ಗೊತ್ತಾಗಲ್ಲ, ನಮ್ಗೆ ಹೆಲ್ಪಿಗೆ ಅಂತ ಆ ಟೈಮಲ್ಲಿ ಯಾರು ಬರಲ್ಲ, ಗೊತ್ತಾಯ್ತಾ? ಅದಕ್ಕೆ. ಹೌದಮ್ಮ. ತಡಿ, ನಿಮ್ ಡ್ಯಾಡಿ ಬರ್ಲಿ, ಅವ್ರ ಹತ್ರ ಮಾತಾಡ್ಬಿಟ್ಟು ಏನಂತ ಹೇಳ್ತೀನಿ. ಆಯ್ತಮ್ಮ. ಹಲೋ ಹಲೋ ಅಕ್ಕ, ಹೇಳಿ ಸ್ವೀಟಿ. ಏನಕ್ಕ, ಅನು ಬಂದ್ಬಿಟ್ಟು ಕ್ಯಾಂಪಿಂಗ್ ಅಂತ ಹೇಳ್ತಿದ್ದಾಳೆ, ಏನ್ ಇವ್ರದ್ದು ಕತೆ? ಏನ್ ಕತೆನೋ ಏನ್ ಮಿತೆನೋ. ಇರ್ಲಿ ಬಿಡು, ಇವ್ರ ಹತ್ರ ಎಲ್ಲ ಮಾತಾಡಕ್ಕಾಗಲ್ಲ. ಬಾವ ಬರ್ಲಿ, ಏನಂತ ಕೇಳ್ಬಿಟ್ಟು ಹೇಳ್ತೀನಿ. ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಬರ್ತೀವಿ. ಒಂದು ಹಾಲಿಡೇಸ್ಗೂ ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರೋದಿಲ್ಲ. ಈ ಮಳೆಯಲ್ಲಿ ಎಲ್ಲೋ ಕ್ಯಾಂಪಿಂಗ್ ಮಾಡೋದು ಏನೋ. ಏನಕ್ಕ ಮಾಡೋದು ಈಗ ಹೇಳ್ತಿದ್ದಾರೆ? ಸಡನ್ ಆಗಿ ಬಂದ್ಬಿಟ್ಟು ಕ್ಯಾಂಪಿಂಗ್ ಅಂದ್ರೆ ಎಲ್ಲಂತ ಮಾಡೋದು ಬೇಡವಾ? ಅದನ್ನೇ ನಾನು ಹೇಳ್ತಾ ಇದೀನಿ ಬೇಡ ಅಂತ, ಮಾತೇ ಕೇಳ್ತಾ ಇಲ್ಲ. ಅಮ್ಮ ಹೋಗೋಣ ಅಂತ ಒಂದೇ ಮಾತು. ಸರಿ, ನಿನ್ ಬಾವ ಬರ್ಲಿ, ಬಾವನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ, ಆಯ್ತಾ? ಹಂಗಂದ್ರೇನು ಎಲ್ಲಂತ ಕ್ಯಾಂಪಿಂಗ್ ಮಾಡೋದಕ್ಕ? ಅದೇ ಎಲ್ಲಂತ ಗೊತ್ತಿಲ್ಲ, ಬಾವ ಬರ್ಲಿ ಮಾತಾಡೋಣ ಫಸ್ಟ್. ಆಯ್ತಕ್ಕ. ಮಾತಾಡ್ತಾ ಇದ್ರಲ್ಲ, ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಹೌದಕ್ಕ, ನಾನು 2 ದಿನ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ತೆಗಿತಾ ಇಲ್ಲ. ಪ್ರಿಯಾ ನೀವ್ ಮಾಡ್ಬೇಕು, ಅವಳಿಗೆ ಮಾಡಿದ್ರೆ ಗೊತ್ತಾಗತ್ತಲ್ಲ ಏನಂತ ವಿಷಯ. ಆಯ್ತಕ್ಕ, ನೀವು ಮಾಡಿ, ನಾನು ನಾಳೆ ಮಾಡ್ತೀನಿ. ಆಯ್ತು, ಇರ್ತೀನಿ. ನಾನು ಏನ್ ಮಾಡ್ತಾ ಇದ್ದೆ ಹೇಳು? ಫೋನಲ್ಲಿ ಮಾತಾಡ್ತಾ ಇದ್ರಿ. ಫೋನಲ್ಲಿ ಮಾತಾಡ್ತಾ ಇದ್ದೆ ಅಂತ ಗೊತ್ತಿದೆ, ಆದ್ರೇನು ಅಮ್ಮ ಅಂತ ಕೂಗ್ತಾ ಇದೀಯಾ? ಸರಿ, ಯಾಕದ್ದೆ ಅಂತ ಹೇಳು. ಏನು ಸುಮ್ಮನೆ ಕರ್ದ? ಏನಚ್ಚು ಆಟಾಡ್ತಾ ಇದ್ಯಾ? ನಿನ್ನೆ ಬಾರ್ಸಿದ್ದು ಸಾಕಾಗಿಲ್ವಾ ನಿಂಗೆ? ಬರ್ತಾ ತೀಟ್ಲೆ ಜಾಸ್ತಿ ಆಯ್ತಚ್ಚು ನಿಂದು. ಹೋಗಿ ಹೋಮ್ವರ್ಕ್ ಮಾಡೋಗು. ಅಮ್ಮ ನನ್ನನ್ನು ಬೈಯೋದು ನೋಡ್ಬಿಟ್ಟು ಅಕ್ಕ ಹೆಂಗ್ ನಗಾಡ್ತಾ ಇದ್ದಾಳೆ. ಏನ್ ಹೇಳಿದ್ರಮ್ಮ ದೊಡ್ಡಮ್ಮ? ದೊಡ್ಡಪ್ಪ ಬಂದ್ಮೇಲೆ ಮಾತಾಡ್ಬಿಟ್ಟು ಹೇಳ್ತೀನಂತ ಹೇಳಿದ್ರು. ಹೌದಮ್ಮ. ಹೌದನು, ದೊಡ್ಡಪ್ಪನ ಹತ್ರ ಮಾತ್ರ ಅಲ್ಲ, ಪಪ್ಪ ಬರ್ಲಿ, ಪಪ್ಪ ಬಂದ್ಮೇಲೆ ಪಪ್ಪನ ಹತ್ರನೂ ಹೇಳ್ಬೇಕು. ನೀನ್ ಈ ತರ ಮನೇಲಿ ತೀಟ್ಲೆ ಮಾಡ್ತೀಯ ಅಂತ ಹೇಳ್ತೀನಿ. ಬರ್ತಾ ತುಂಬಾ ತೀಟ್ಲೆ ಮಾಡ್ತೀಯ, ಹೇಳಿದ ಮಾತೇ ಕೇಳಲ್ಲ. ತಡಿ, ನಿಮ್ ಪಪ್ಪನ ಹತ್ರ ಒಂದ್ಸಲ ಆದ್ರೆ ಹೇಳಿದ್ರೇನೆ ಸರಿಯಾಗದು. ಏನ್ ಮಾಡ್ತಿದ್ದಾಳೆ? ಅವಳು ಸುಮ್ಮನೆ ಕುತ್ಕೊಂಡಿದ್ದಾಳೆ. ಏನನು ಏನಾದ್ರೂ ಆಟಾಡ್ತಾ ಇದ್ಯಾ? ಛೇ, ಆ ತರ ಎಲ್ಲ ಏನೂ ಇಲ್ಲಮ್ಮ. ಏನಚ್ಚು ಆಟಾಡ್ತಾ ಇದ್ಯಾ? ಹೋಗ್ ಮೊದ್ಲು ನೀನ್ ಇಲ್ಲಿಂದ.
ಏನ್ ಹೇಳು ಏಂಜಲ್, ಮಕ್ಕಳೆಲ್ಲ ಮಲಗಿದ್ರಾ? ಇಲ್ಲ ರೀ, ಚೋಟು ಮಲಗ್ದ. ಚುಮ್ಮಿ ಸ್ವಲ್ಪ ನೋಟ್ಸು ಬರಿತಾ ಇದ್ದಾಳೆ. ಆ ಹೌದಾ. ರೀ, ಆಗ್ಲೇ ಊಟ ಮಾಡುವಾಗ ಹೇಳಿದ್ನಲ್ಲ, ಯಾರ ಹತ್ರನೂ ಕೇಳ್ತೀನಿ ಅಂತ ಹೇಳಿದ್ರ, ಕೇಳಿದ್ರಾ? ಕ್ಯಾಂಪಿಂಗ್ ಬಗ್ಗೆ ಅಲ್ಲ, ಅವನಿಗೆ ಫೋನ್ ಮಾಡಿದೆ, ಅವನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ದ. ಹೌದಾ ರೀ? ಅವಂದೇ ಫೋನು. ಹಲೋ, ಹೇಳಪ್ಪ. ಅಣ್ಣ, ನಾನು ಹೇಳಿದ್ದೀನಿ ಅವ್ರ ಹತ್ರ, ಆಯ್ತಂತ ಹೇಳಿದ್ರು, ನೀವು ನಾಳೆ ಬರ್ಬೋದು ಕ್ಯಾಂಪಿಂಗ್ ಮಾಡೋದಕ್ಕೆ. ಆಯ್ತಪ್ಪ, ತುಂಬಾ ಸಂತೋಷ, ನನಗೋಸ್ಕರ ಸ್ವಲ್ಪ ಟೈಮ್ ತೆಗೆದು ಕೇಳಿದಿಕ್ಕೆ. ಪರವಾಗಿಲ್ಲಣ್ಣ, ಇರ್ತೀನಿ. ಆಯ್ತಪ್ಪ. ನಾನು ಆಗ್ಲೇ ಕೇಳಿದ್ನಲ್ಲ, ಅವನು ಕ್ಯಾಂಪಿಂಗ್ ಮಾಡೋ ಜಾಗ ಇದೆಯಂತೆ, ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಂತೆ, ನಾಳೆ ಹೋಗ್ಬೋದಂತೆ ಕ್ಯಾಂಪಿಂಗ್ ಮಾಡಕ್ಕೆ. ಹೌದಾ ರೀ? ಏನ್ ಹೇಳ್ತಾ ಇದ್ದೀರಾ? ಮಕ್ಳ ಹತ್ರ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಹಾ ಹೌದು, ಆದ್ರೆ ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕಾಯ್ತಾ? ಏನ್ ಹೇಳ್ತಾ ಇದ್ದೀರಾ? ನೀವು ಬರಲ್ವಾ? ಇಲ್ಲ ಏಂಜಲ್, ನಿಂಗೆ ಗೊತ್ತಲ್ಲ ನನ್ನ ಕೆಲಸ ತುಂಬಾ ಕಷ್ಟ ಇದೆ, ನಾಳೆ ಆಡಿಟಿಂಗ್ ತೋರಿಸೋದಿದೆ, ಅದಕ್ಕೆ ನಾನು ಬರಕ್ಕಾಗಲ್ಲ. ನಾನು ತಮ್ಮನ ಹತ್ರ ಹೇಳ್ತೀನಿ ಆಯ್ತಾ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಜಾಗ್ರತೆಯಾಗಿ. ಸರಿ ಆಯ್ತು ರೀ, ನಾನು ಸ್ವೀಟಿ ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಆಯ್ತು. ಏನ್ ಏಂಜಲ್? ಅಯ್ಯೋ, ಕೇಳಿದ್ರೆ ಮತ್ಬಿಟ್ಟಿರಿ. ನಾವ್ ಎಲ್ಲಿ ಕ್ಯಾಂಪಿಂಗ್ ಮಾಡೋದು? ಮಡಿಕೇರಿಯಲ್ಲಿ ಹೋಗಿ ಕ್ಯಾಂಪಿಂಗ್ ಮಾಡಿ ಆಯ್ತಾ? ಹೈ ಸರ್, ಮಡಿಕೇರಿನಾ? ಅದು ತುಂಬಾ ಒಳ್ಳೆ ಪ್ಲೇಸ್ ಅಲ್ಲ ರೀ? ಹೌದು, ಆದ್ರೆ ತುಂಬಾ ಹುಷಾರಾಗಿರ್ಬೇಕು, ಈಗ ಬೇರೆ ಮಳೆ ಅಲ್ಲ. ಹೌದು ರೀ. ಅಚ್ಚು, ಅಷ್ಟು ಬೇಗ ಮಲಗಿಬಿಟ್ಟ ಚುಮ್ಮಿ. ಅವಳ ಹತ್ರ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾಳ ಅಂತ ಬಂದೆ. ಇಲ್ಲಿ ಬೆಳಿಗ್ಗೆ ಹೇಳೋಣ. ಹೋಗಿ ಫಸ್ಟ್ ಬಟ್ಟೆ ಎಲ್ಲ ತೆಗ್ದಿಡ್ಬೇಕು. ಹಲೋ, ಹೇಳಕ್ಕ. ಹಲೋ ಸ್ವೀಟಿ, ಮಕ್ಕಳೆಲ್ಲ ಮಲಗ್ಬಿಟ್ರಾ? ಹ್ಞೂ ಅಕ್ಕ, ಮಕ್ಕಳೆಲ್ಲ ಮಲಗ್ಬಿಟ್ಟು ಈಗಷ್ಟೇ ಲೈಟ್ ಆಫ್ ಮಾಡ್ಬಿಟ್ಟು ಬಂದೆ. ಇನ್ನ ಅವ್ರು ಬರ್ಲಿಲ್ಲ ಆಫೀಸಿಂದ. ಹೌದಾ, ಆಯ್ತು, ನಾಳೆ ಕ್ಯಾಂಪಿಂಗ್ ಹೊರಡೋಣ ಆಯ್ತಾ? ಅಯ್ಯೋ, ಏನಕ್ಕ ಹೇಳ್ತಾ ಇದ್ದೀರಾ? ನನಗೆ ಸಂತೋಷ ತಡೆಯಕ್ಕೆ ಆಗ್ತಾ ಇಲ್ಲ. ಹೌದು ಕಣಮ್ಮ, ನನಗೂ ಭಾರಿ ಖುಷಿ ಆಗ್ಬಿಟ್ಟಿದೆ. ಏನೋ ಮಕ್ಳು ಹೇಳಿದ್ರು, ಮಕ್ಳು ನಿರ್ಧಾರ ತಕೊಂಡ್ಬಿಟ್ಟು ನಾನು ಯೋಚನೆ ಮಾಡಿದೆ. ಸರಿ, ನಾವ್ ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಈ ಸಲ ಏನಾದ್ರು ಒಂದು ನೋಡೋಣ ಅಂತಂದ್ಬಿಟ್ಟು ಆಸೆ ಆಯ್ತು ನನಗೂ. ಹೌದಕ್ಕ, ಇನ್ನವರೆಗೂ ಈ ತರ ಎಲ್ಲ ಎಲ್ಲೂ ಹೋಗ್ಲಿಲ್ವಾ, ಅದೇನೋ ಒಂಥರ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ನನಗೆ. ಹೌದು ಸ್ವೀಟಿ, ಇನ್ನ ಮಕ್ಳ ಹತ್ರ ಎಲ್ಲ ಹೇಳಿದ್ರೆ ಭಾರಿ ಸಂತೋಷ ಪಡ್ತಾರೆ. ಪಾವನ ಹತ್ರ ಹೇಳಿದೆ ಯಾವ್ರಿಗೆ ಹೋಗೋದಂತ ಅಂದ್ಬಿಟ್ಟು ಮಡಿಕೇರಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಹೌದಕ್ಕ, ಮಡಿಕೇರಿ ಒಳ್ಳೆ ಪ್ಲೇಸ್ ನೋಡಿ. ಹೌದು ಕಣಮ್ಮ, ಆದ್ರೆ ಏನ್ ಈಗ ಸ್ವಲ್ಪ ಮಳೆ, ಅದೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಅದೆಲ್ಲ ಏನು ಯೋಚನೆ ಮಾಡ್ಬೇಡಿ ಅಕ್ಕ. ಸರಿ ಆಯ್ತು ಸ್ವೀಟಿ, ನೀನ್ ಏನ್ ಮಾಡು, ಸ್ವಲ್ಪ ಬಟ್ಟೆ ಎಲ್ಲ ತೆಗ್ದಿಡಾಯ್ತಾ? ಈಗಷ್ಟೇ ನಮ್ಮ 3 ಬಟ್ಟೆನ ತೆಗ್ದಿಟ್ ಬಂದಿದ್ದೀನಿ. ಬಾವ ಬರಲ್ಲಂತೆ, ಬಾವನ್ಗೇನೋ ಕೆಲಸ ಇದೆಯಂತೆ. ಹೌದಕ್ಕ? ಬಾವ ಬಂದಿದ್ರೆ ಚೆನ್ನಾಗಿರ್ತಾ. ಹಾ ಹೌದು ಸ್ವೀಟಿ, ಏನ್ ಮಾಡೋದು, ಇರ್ಲಿ, ಕೆಲಸ ಇದೆ ಅಂತ ಬರಲ್ಲ ಅಂತೆ, ಇರ್ಲಿ ಬಿಡು. ಒಂದ್ ಹೇಳೋಣ ಅಂತ ಇದ್ದೆ, ಪ್ರೀತಿಗೆ ಕಾಲ್ ಮಾಡಿದ್ದೆ. ಯಾಕೆ ಅತ್ತೆ ಫೋನ್ ಮಾಡಿದ್ರೆ ತೆಗಿಯಲ್ಲ ಅಂತ ಕೇಳಿದಿಕ್ಕೆ, ಅತ್ತೆ ಹುಷಾರಿಲ್ಲಂತೆ, ಮಲಗಿದಾರಂತೆ, ಅದಕ್ಕೆ ತೆಗಿಲಿಲ್ಲ ಅಂತ ಹೇಳಿದ್ಲು. ಏನೋ ನಂಬದ ಬಿಡೋದ ಗೊತ್ತಿಲ್ಲ ನನಗೆ. ಹೌದಕ್ಕ? ಇರ್ಲಿ ಬಿಡಿ. ಸರಿ, ಈಗ ಫೋನ್ ಮಾಡಿ ನೋಡ್ತೀನಿ ಅವರಿಗೆ, ಏನ್ ಮಾಡ್ತಾರ ನೋಡೋಣ, ಮಾತಾಡ್ತಾರಾ ಮಾತಾಡಲ್ವಾ ಗೊತ್ತಿಲ್ಲ. ಆಯ್ತು, ಇರ್ತೀನಿ. ಬೇಗ ಎದ್ದೊಳ್ಬೇಕು ಬೆಳಿಗ್ಗೆ.